ನನಗೆ ಬಹಳ ಆತ್ಮೀಯರು, ಕನ್ನಡ ಪರ ಹೋರಾಟಗಾರರು. ಸುಮಾರು 25 ವರ್ಷಗಳಿಂದ ಅವರು ಏನು ಕಾರ್ಯಕ್ರಮ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಅದ್ಭುತವಾದ ಕಾರ್ಯಕ್ರಮ. ಪ್ರವೀಣ್ ಶೆಟ್ಟಿ ಅವರು ಹೇಳ್ದಂಗೆ ಇವರು ಒಬ್ಬ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಕಾರ್ಯಕರ್ತ. ರಕ್ಷಣೆ ವೇದಿಕೆ ಇವತ್ತು ಏನೇ ಕಾರ್ಯಕ್ರಮ ಮಾಡಿ ಇವತ್ತು ಏನಾದರೂ ಒಂದು ರಕ್ಷಣೆ ಕನ್ನಡದ ಬಗ್ಗೆ ಭಾಳ ಓದಿಲ್ಲ ಬರೆದಿಲ್ಲ, ಕನ್ನಡದ ಬಗ್ಗೆ ಭಾಳ ಅಪಾರವಾದಂಥ ಗೌರವ ಇಟ್ಕೊಂಡು ಬಂದಿರುತ್ತಲ್ಲ. ನಾನು ಬೆಂಗಳೂರಿಗೆ ಬಂದಾಗ ನನಗೆ ಇರಲಿಕ್ಕೆ ದಾರಿ ಮಾಡಿಕೊಟ್ಟಂತಹ ಮಹಾನ್ ವ್ಯಕ್ತಿ. ಅದಕ್ಕೋಸ್ಕರ ನಾನು ಹೇಳಲಿಲ್ಲ, ಆದರೂ ನಾನು ಬಂದು ಅವ್ರಿಗೊಂದು ಗೌರವ ಸಲ್ಲಿಸಬೇಕು ಅಂತ ಬಂದಿದ್ದೀನಿ. ಯಾಕಪ್ಪ ಅಂತಂದರೆ ಎಲ್ಲೋ ಒಬ್ಬ ಹಳ್ಳಿಗಾಡಿನಿಂದ ಬಂದು ಇವತ್ತು ಬೆಂಗಳೂರಲ್ಲಿ ಜೀವನ ಕಟ್ಕೊಂಡು ಶಿವಾಜಿನಗರ ಅಂತ ಆ ಏರಿಯಾದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ 4 ಜನಕ್ಕೆ ಸಹಾಯ ಮಾಡಿ ಬದುಕುವಂಥದ್ದಿಲ್ಲ, ಅದು ಒಳ್ಳೆ ಖುಷಿಯಾದಂಥ ವಿಷಯ. ಇವತ್ತು 1 ವರ್ಷದ ವಾರ್ಷಿಕೋತ್ಸವ ಮಾಡ್ತಾರೆ, ಅವ್ರಿಗೆ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚು ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಳನ್ನು ಮಾಡಿ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಕೀರ್ತಿ ತರಲಿ ಅಂತ ನಾನು ಎಲ್ಲರಿಗೂ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಹೊಂದಿಸ್ತಾ ನನ್ನ ಮಾತು ಮಾಡಿಸ್ತಾ ಇದ್ದೀನಿ. ನನ್ನ ಹೆಸರು ಗೌತಮ್ ವರ್ಮಾ ಅಂತ. ನಂದು ಅರ್ಧ ಗಂಟೆಗೆ 51 ತೆಂಗಿನಕಾಯಿನ ಹಲ್ಲಲ್ಲಿ ಸುಲಿದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ಕಿವಿಯಿಂದ ಕಾರ್ ಎಳೆದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಸೈಕಲ್ನ ಹಲ್ಲಲ್ಲಿ ಕಚ್ಚಿ 40 ಅಡಿ ತೆಂಗಿನ ಮರ ಒತ್ತಿ ವರ್ಲ್ಡ್ ರೆಕಾರ್ಡ್ ಆಗಿದೆ. ನಾನು ಒಂದು 8 ದೇಶದಲ್ಲಿ ಕಾರ್ಯಕ್ರಮ ಮಾಡಿದ್ದೀನಿ. ನನಗೆ ರಾಜ್ಯೋತ್ಸವ ಸೇರಿ ಒಂದು 69 ಪ್ರಶಸ್ತಿಗಳು ಬಂದಿದೆ. ಇವತ್ತು ನಿಜವಾಗ್ಲೂ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಾನು ಒಬ್ಬ ಬಡ ಕಲಾವಿದ. ಇವತ್ತು ಪತ್ರಿಕೆ ಮಾಧ್ಯಮ ಇವತ್ತು ನನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದೆ. ಪತ್ರಿಕೆ ಮಾಧ್ಯಮಕ್ಕೂ ನಾನು ಧನ್ಯವಾದ ಕೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.